ನಮಸ್ಕಾರ ಕರುನಾಡು, ನಾನು ನಿಮ್ಮ ಅನುರಾಗ್. ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮತ್ತು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಭಜನೆ ಮಾಡೋದನ್ನ ನೋಡ್ತಾ ಇದ್ದೀರಾ ಅಲ್ವಾ. ಏನು ಗುರು, ಈ ಒಂದು ಅಯ್ಯಪ್ಪ ಸ್ವಾಮಿ ಭಜನೆ ಮತ್ತು ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಏನು ವಿಶೇಷತೆ ಅಂತಿದ್ದೀರಾ? ಹೌದು ಗುರು, ನಾನು ತೋರಿಸ್ತಾ ಇರೋದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮೋತಕ್ಪಲ್ಲಿ ಎಂಬ ಗ್ರಾಮ ಪಂಚಾಯಿತಿಯ ಒಂದು ಆಂಚಂಪಲ್ಲಿ ಎಂಬ ಗ್ರಾಮದಲ್ಲಿ ಯಾವ ರೀತಿ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ಮಾಲಾಧಾರಿಗಳು ಯಾವ ರೀತಿ ಪೂಜಾ ಪುನಸ್ಕಾರ ಮತ್ತು ಭಕ್ತಿಯಿಂದ ಈ ಒಂದು ಪೂಜೆಯನ್ನು ಮಾಡ್ತಾರೆ ಅನ್ನೋ ತೋರಿಸೋದಕ್ಕೆ ಇವತ್ತಿನ ವಿಡಿಯೋ. ಸಾಕಷ್ಟು ಜನ ನಾವು ನೋಡ್ತಾ ಇರ್ತೀವಿ ಯಾವ ರೀತಿ ಒಂದು ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧರಿಸ್ಕೊಂಡು ಯಾವ ರೀತಿ ಒಂದು ಶ್ರದ್ಧೆ ಇಲ್ದಿರ, ಭಕ್ತಿ ಇಲ್ದಿರ ಒಂದು ಕಾಟಕಾಚಾರಕವಾಗಿ ಮತ್ತು ಮೂಢ ಒಂದು ಡಾಂಬಿಕ ಭಕ್ತಿಯನ್ನು ಒಂದು ಆಚರಣೆ ಮಾಡ್ತಾರೆ. ಆದರೆ ಈ ಒಂದು ಗ್ರಾಮದಲ್ಲಿ ಮಾತ್ರ ತುಂಬ ಭಕ್ತಿ ಶ್ರದ್ಧೆಯಿಂದ ಒಂದು ಪ್ರತಿಯೊಬ್ಬರೂ ಸಹ ಈ ಒಂದು ಅಯ್ಯಪ್ಪ ಸ್ವಾಮಿ ಮಾಲಾಧಾರಣೆಯಲ್ಲಿ ಇದ್ದು ನಿಷ್ಠೆಯಿಂದ ಒಂದು ಭಕ್ತಿಯಿಂದ ಪೂಜಾ ಪುನಸ್ಕಾರನ ಮಾಡ್ತಾರೆ. ಹಾಗಾಗಿ ಈ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ನಾವು ಸಿಟಿ ಭಾಗದಲ್ಲಿ ನೋಡ್ತೀವಿ ಯಾವ ರೀತಿ ಒಂದು ಬೆಳಗ್ಗೆ ಭಕ್ತಿಯಿಂದ ಮಾಲೆ ಹಾಕ್ಕೊಂಡು ತಮ್ಮ ಕೆಲಸಕ್ಕೆ ಹೋಗಿ ಬರ್ತಾರೆ. ಬಟ್ ಯಾವುದೇ ರೀತಿಯ ಒಂದು ಶ್ರದ್ಧೆ ಇರೋದಿಲ್ಲ ಕೆಲವರಿಗೆ. ಆದರೆ ಈ ಒಂದು ಗ್ರಾಮದಲ್ಲಿ ಪ್ರತಿನಿತ್ಯ ಅಂದರೆ ಎಲ್ಲರೂ ಗುಂಪಾಗಿ ಬೆಳಗ್ಗೆ ಒಂದು ಸಲ ಒಂದು ಭಜನೆ ಮತ್ತು ಪೂಜೆಯನ್ನು ಮಾಡ್ತಾರೆ. ಮಾತ್ರ ಸಂಜೆಯೂ ಸಹ ಪ್ರತಿನಿತ್ಯ ಒಂದೊಂದು ಗ್ರಾಮದಲ್ಲಿ ಹೋಗ್ತಾರೆ ಮತ್ತು ಒಂದೊಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಒಂದು ಅನ್ನದಾನವನ್ನು ಅಷ್ಟೇ ಮಾಡೋ ಜೊತೆಗೆ ಏಕಭಕ್ತರಾಗಿರ್ತಾರೆ. ಒಂದು ಪ್ರಸಾದವನ್ನು ನೀಡೋದಾಗಿರ್ಬೋದು, ಅಲ್ಲಿ ಪೂಜೆಯನ್ನು ಮಾಡೋದು, ಭಜನೆ ಮಾಡೋದು ಅಷ್ಟೊಂದು ನಿಷ್ಠೆಯಿಂದ ಮಾಡ್ತಾರೆ. ಹಾಗಾಗಿ ಈ ಒಂದು ವಿಡಿಯೋ ಮಾಡಿದ್ದೀನಿ, ನೋಡ್ಕೊಂಬರೋಣ ಯಾವ ರೀತಿ ಇಲ್ಲಿ ಪೂಜಾ ಪುನಸ್ಕಾರ ಮಾಡ್ತಿದ್ದಾರೆ. ಮತ್ತು ಈ ಒಂದು ವಿಡಿಯೋ ಆ ಒಂದು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದಲೇ ಯಾವ ರೀತಿ ಇಲ್ಲಿ ಒಂದು ಪೂಜಾ ಪುನಸ್ಕಾರ ಮಾಡ್ತಾರೆ ಅನ್ನೋದನ್ನ ಅವ್ರ ಕೈಯಲ್ಲೇ ಹೇಳಿಸ್ತೀನಿ. ಗುರು, ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಅಯ್ಯಪ್ಪ ಸ್ವಾಮಿ ಭಜನೆ ಮಾಡೋದು ನೋಡ್ತೀರಾ. ಆದರೆ ಹಳ್ಳಿಗಳಲ್ಲಿ ಮಾಡುವಂಥ ಒಂದು ನಿಷ್ಠೆ ಮತ್ತು ಪದ್ಧತಿ ಆಗಿರ್ಬೋದು, ಅಲ್ಲಿ ಎಲ್ಲರೂ ಸೇರಿ ಒಂದು ಚಿಕ್ಕವರು ದೊಡ್ಡವರು ಎಂದು ಎಲ್ಲರೂ ಬಂದು ಆ ದೇವಸ್ಥಾನ ಹತ್ರ ಭಜನೆ ಮಾಡೋದಾಗಿರ್ಬೋದು, ಎಲ್ಲವನ್ನು ಚೆನ್ನಾಗಿ ಒಂದು ಒಗ್ಗಟ್ಟಿನಿಂದ ಮಾಡೋದು ತುಂಬ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಪುಟ್ಟ ಪುಟ್ಟ ಮಕ್ಕಳು ಸಹ ಈ ಒಂದು ಅಯ್ಯಪ್ಪ ಸ್ವಾಮಿ ಭಜನೆಯಲ್ಲಿ ಬಂದು ಒಂದು ಅಯ್ಯಪ್ಪನಿಗೆ ಶರಣಗಳನ್ನು ಸಹ ಕೂಗ್ತಾರೆ. ಹಾಗಾಗಿ ತುಂಬ ಒಂದು ಮುದ್ದಾಗಿ ಈ ಒಂದು ಅಯ್ಯಪ್ಪನ ಒಂದು ಪೂಜಾ ಪುನಸ್ಕಾರಗಳು ಸಹ ಇಲ್ಲಿ ನಡೆಸ್ಕೊಡಲಾಗುತ್ತದೆ. ಗುರು, ಹಳ್ಳಿಗಳಲ್ಲಿ ಯಾವುದೇ ರೀತಿಯಾಗಿ ಒಂದು ಜಾತಿ ಭೇದ ಧರ್ಮನ ನೋಡಿದ್ರೆ ಎಲ್ಲರೂ ಸೇರಿ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ಮಾಲೆಯನ್ನು ಹಾಕ್ತಾರೆ ಮತ್ತು ಭಕ್ತಿಯಿಂದ ಎಲ್ಲರೂ ಸೇರಿ ಒಂದು ಪೂಜಾ ಪುನಸ್ಕಾರದಲ್ಲಿ ಪಾಲ್ಗೊಳ್ತಾರೆ. ಸಾಮಾನ್ಯವಾಗಿ ನಮ್ಮ ಕೋಲಾರದಲ್ಲಿ ಈ ಒಂದು ಕೋಲಾರ ಗಡಿ ಭಾಗದಲ್ಲಿರೋದ್ರಿಂದ ಸಾಕಷ್ಟು ಜನರು ಇಲ್ಲಿ ತೆಲುಗು ಮತ್ತು ತಮಿಳು 2-3 ಭಾಷೆಗಳನ್ನು ಕಲಿತಿರ್ತಾರೆ. ಹಾಗಾಗಿ ಈ ಒಂದು ಭಜನೆಯನ್ನು ಸಹ ಒಂದು ತೆಲುಗು ಮತ್ತು ಕನ್ನಡ ಒಂದು ತಮಿಳು 3 ಭಾಷೆಗಳಲ್ಲಿ ಸಹ ಭಜನೆಯನ್ನು ಮಾಡ್ತಾರೆ. ಪ್ರತಿದಿನ ಈ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ಭಜನೆ ಆದ ನಂತರ 2-3 ತಾಸು ಈ ಭಜನೆಯನ್ನು ಮಾಡ್ತಾರೆ. ನಂತರ ಕೊನೆಯದಾಗಿ ಈ ಒಂದು ರೀತಿಯಲ್ಲಿ ಅಂದರೆ 18 ಮೆಟ್ಟಿಲು ಯಾವ ರೀತಿ ಇರುತ್ತೋ ಹಾಗೆ ಕರ್ಪೂರವನ್ನು ಹಚ್ಚಿ ಅಲ್ಲಿ ಒಂದು ದೇವರನ್ನು ಪೂಜೆಯನ್ನು ಮಾಡಿ ನಂತರ ಕೊನೆಯದಾಗಿ ಆರತಿಯನ್ನು ತೆಗಿತಾರೆ.
ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ, ನಾವು ಈ ಸಲ ನಂದು ಈ ಒಂದು ಅಯ್ಯಪ್ಪ ಸ್ವಾಮಿನ ನಂಬಿಕೊಂಡು ಎಲ್ಲ ಕೆಲಸ ಕಾರ್ಯಗಳು ಉತ್ತಮವಾಗಿ ನಡೀತಾ ಇದ್ದಾವೆ. ಅದೇ ರೀತಿಯಾಗಿ ನಾನು 17 ವರ್ಷದಿಂದ ಸತತವಾಗಿ ಹಾಕ್ಕೊಂಡು ಬರ್ತಾಯಿದ್ದೀನಿ. ಈ ವರ್ಷ ನಂದು 17ನೇ ವರ್ಷವಾಗಿರ್ತದೆ. ನಮ್ಮೂರಲ್ಲಿ ಸ್ವಾಮಿಗಳು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಎಲ್ಲರೂ ಒಂದು ಈ ದೈವ ಕಾರ್ಯದಲ್ಲಿ ತೊಡಗಿ ನಮ್ಮ ಒಂದು ಈ ಒಂದು ಕಾರ್ಯವನ್ನು ಯಶಸ್ವಿ ಮಾಡೋಕ್ಕೆ ತುಂಬಾ ಅನುಕೂಲ ಮಾಡಿಕೊಡ್ತಾರೆ. ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಅದೇ ಪ್ರಕಾರವಾಗಿ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರುಗಳು ಕೂಡ ನಮ್ಮ ಜೊತೆಯಲ್ಲಿ ಒಂದು ಶಬರಿಮಲೆ ಯಾತ್ರೆಗೆ ಬರ್ತಾರೆ. ಆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ಮಾಡಿಕೊಂಡು ನಾವು ಸುಗಮವಾಗಿ ಮತ್ತೆ ಊರುಗಳು ಸೇರುವಂಥ ಕೆಲಸ ಇದುವರೆಗೂ ನಡೆದಿದೆ. ಇನ್ನು ಅದೇ ರೀತಿಯಾಗಿ ನಡೀತಾ ಅನ್ನೋ ನಂಬಿಕೆನೂ ಆ ಭಗವಂತನ ನಂಬಿ ಪ್ರಯಾಣ ನಾವು ಹೊಡ್ತಾ ಇದ್ದೀವಿ. ಅದೇ ಪ್ರಕಾರ ದಿನಕ್ಕೊಂಥರ ರೀತಿಯಾದಂಥ ಒಂದು ಅಲಂಕಾರ ಮಾಡಿ ದೇವ್ರನ್ನ ಭಜನೆ ಮಾಡಿ ಈ ಎಲ್ಲ ಸ್ವಾಮಿಗಳಿಗೂ ಊಟದ ವ್ಯವಸ್ಥೆಯನ್ನು ಎಲ್ಲ ಸ್ವಾಮಿಗಳು ಮಾಡ್ತಾರೆ. ಹಾಗಾಗಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿದಿನ ಇಲ್ಲಿ ನಮ್ಮ ಗುರುಸ್ವಾಮಿಗಳು ಶ್ರೀ ಸದಾಶಿವ ಸ್ವಾಮಿಗಳು ಅಂತಿದ್ರು. ಅವರ ಒಂದು ನೇತೃತ್ವದಲ್ಲಿ ಪೂಜೆಗಳು ನಡೆದು ಕಾರಣಾಂತರಗಳಿಂದ ಅವರು ಈ ಸಲ ಇರಲಿಲ್ಲ. ಈಗ ನಾವು ಕೂಡ ಎಲ್ಲರೂ ಸರಿ ಅವರ ಒಂದು ಇದರಲ್ಲಿ ಪ್ರತಿದಿನ ಒಂದೊಂದು ರೀತಿಯಾದಂಥ ಅಲಂಕಾರ ಮಾಡಿ ಪಡಿಪೂಜೆ ಮಾಡ್ತೀವಿ. ಕನ್ನಿಪೂಜೆ 27ನೇ ತಾರೀಕು ಈ ಮಂತಲ್ಲಿ 27ನೇ 11ನೇ ತಿಂಗಳು 27ನೇ ತಾರೀಕು ಕನ್ನಿಪೂಜೆ ಇದೆ. 28ನೇ ತಾರೀಕು ಇರುಮುಡಿ ಕಾರ್ಯಕ್ರಮವಿದೆ. ಈಗ ಪ್ರತಿಯೊಂದು ದಿನ 41 ದಿನ ಹಾಕಿರ್ತಕ್ಕಂಥ ಸ್ವಾಮಿಗಳು ಇದ್ದಾರೆ, 21 ದಿನಕ್ಕೆ ಹಾಕಿರ್ತಕ್ಕಂಥ ಸ್ವಾಮಿಗಳು ಇದ್ದಾರೆ. ಆ ಪ್ರತಿಯೊಂದು ದಿನ ಕೂಡ ದೇವರಿಗೆ ಅದು ಒಂದಲ್ಲ ಒಂದು ರೀತಿಯಾದಂಥ ವಿಶೇಷವಾಗಿ ಅಂತ ಪೂಜೆ ನಡೆಸಿ ಆ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದೀವಿ ಅಂದ್ಕೊಂಡಿದ್ದೀವಿ. ನೋಡೋಣ, ಭಗವಂತ ನಮ್ಗೆ ಒಳ್ಳೇದೇ ಮಾಡಿದ್ದಾನೆ, ಇನ್ನೂ ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಅದಕ್ಕೆ ನಾವು 5 ಗಂಟೆಗೆ ಎದ್ದೇಳ್ತೀವಿ. 5 ಗಂಟೆಗೆ ಹೇಳಿ ತಣ್ಣೀರು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ 5 ಗಂಟೆ 15 ನಿಮಿಷಕ್ಕೆ ಇಲ್ಲಿ ಸನ್ನಿಧಾನಕ್ಕೆ ಬಂದ್ಬಿಡ್ತೀವಿ. ಸೂರ್ಯೋದಯ ಆಗುವ ಮೊದಲೇ ಒಂದು ಅಯ್ಯಪ್ಪ ಸ್ವಾಮಿ ಪೂಜೆಯನ್ನು ಮಾಡಿಕೊಂಡು ಹೋಗ್ತೀವಿ. ಈವ್ನಿಂಗ್ 6 ಗಂಟೆ ಆದಮೇಲೆ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ಸನ್ನಿಧಾನಕ್ಕೆ ಬಂದು ಎಲ್ಲ ಭಜನೆ ಮಾಡಿಕೊಂಡು ಎಲ್ಲ ಊರುಗಳಲ್ಲಿ ಪಕ್ಕ ಊರುಗಳಲ್ಲಿ ಏನಾದರೂ ಕನ್ಯೆ ಪೂಜೆ ಇದೆ ಅಂತ ಗೊತ್ತಾದರೆ ಎಲ್ಲ ಸ್ವಾಮಿಗಳಿಗೆ ಅಲ್ಲಿ ಹೋಗಿ ಆ ಪೂಜಾ ಕಾರ್ಯಕ್ರಮವನ್ನು ನೋಡಿಕೊಂಡು ಮತ್ತೆ ಅಲ್ಲೇ ಊಟ ಎಲ್ಲ ವ್ಯವಸ್ಥೆಯನ್ನು ಮುಗಿಸ್ಕೊಂಡು ನಂತರ ಬಂದು ಮಲಗಿ ಬೆಳಗ್ಗೆ ಮತ್ತೆ 5 ಗಂಟೆಗೆ ಎದ್ದೋಳಂತ ಒಂದು ವ್ಯವಸ್ಥೆ ನಡೀತಾ ಇರುತ್ತೆ. ಪ್ರತಿದಿನವೂ ಭಜನೆ ನಂತರ ಅನ್ನದಾನ ಇರುತ್ತೆ. ಎಲ್ಲ ಸ್ವಾಮಿಗಳು ಭಕ್ತಿಯಿಂದ ಈ ಒಂದು ಪ್ರಸಾದವನ್ನು ಸೇವನೆ ಮಾಡ್ತಾರೆ. ಮತ್ತು ಹಳ್ಳಿಯಲ್ಲಿರುವಂತಹ ಎಲ್ಲರೂ ಸಹ ಬಂದು ಈ ಒಂದು ಪ್ರಸಾದವನ್ನು ಸೇವನೆ ಮಾಡ್ತಾರೆ. ಮುಂದಿನ ಒಂದು ಅಯ್ಯಪ್ಪ ಸ್ವಾಮಿ ಒಂದು ಇರುಮುಡಿ ಮತ್ತು ಅಯ್ಯಪ್ಪ ಸ್ವಾಮಿ ಕನ್ಯೆ ಪೂಜೆಯನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಅದುವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.